Hey guys, welcome back to my channel Spurti Vlogs. ಸೊ ಗೈಸ್ ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿರ್ತೀನಿ. ಸೊ ಇವತ್ತು ಬಂದುಬಿಟ್ಟು ಮಶ್ರೂಮ್ ಪಲಾವ್ ಅಥವಾ ಮಶ್ರೂಮ್ ಬಿರಿಯಾನಿನ ಮಾಡ್ತಿದ್ದೀನಿ. ಸೊ ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದರಲ್ಲಿ ಏನು ಫುಲ್ ಡೀಟೇಲಾಗಿ ರೆಸಿಪಿನ ಶೇರ್ ಮಾಡ್ತಿಲ್ಲ. ನಿಮಗೆ ಬೇಕಿದ್ರೆ ಅಥವಾ ಇಂಟ್ರೆಸ್ಟ್ ಇದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಇನ್ನು ಮುಂದೆ ಯಾವಾಗಾದರೂ ಮಾಡಿದ್ರೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಮೇಕ್ ಶೂರ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಇವಾಗ ಬಂದುಬಿಟ್ಟು ನಾನು ಮಶ್ರೂಮ್ನ ಒಗ್ಗರಣೆಗೆ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ. ಎಣ್ಣೆಯಲ್ಲೇ ರೋಸ್ಟ್ ಮಾಡಿದ್ರೆ ಮಶ್ರೂಮ್ದು ಫ್ಲೇವರ್ ಆಗಿರಲಿ ಟೇಸ್ಟ್ ಆಗಿರಲಿ ತುಂಬ ಚೆನ್ನಾಗಿರೋದು. ಆ್ಯಂಡ್ ಮಶ್ರೂಮ್ ಕೂಡ ಚೆನ್ನಾಗಿ ಕುಕ್ ಆಗೋದು. ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಶ್ರೂಮ್ ಹಾಕಿದ್ರೆ ನಿಜ ಕುಕ್ ಆಗೋಲ್ಲ. ಮಶ್ರೂಮ್ ಒಂಥರ ರಬ್ಬರ್ ಥರ ಇರುತ್ತೆ ಅಥವಾ ತಿನ್ನೋಕ್ಕೆ ಆಗಲ್ಲ. ಸೊ ಅದಕ್ಕೆ ಈ ಥರ ಮಾಡೋದು. ಆ್ಯಂಡ್ ಇದಕ್ಕೆ ನಾನು ಬಟಾಣಿ ಕೂಡ ಹಾಕಿದ್ದೀನಿ. ನಿಮಗೆ ಬೇಕಿದ್ರೆ ಎಲ್ಲ ಥರ ವೆಜಿಟೇಬಲ್ಸ್ ಕೂಡ ಇದಕ್ಕೆ ಹಾಕ್ಬೋದು, ಇಲ್ಲಾಂದರೆ ಪ್ಲೇನಾಗಿ ಮಶ್ರೂಮಲ್ಲಿ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಮಶ್ರೂಮ್ ಮಾತ್ರ ಹಾಕ್ಬಿಟ್ಟು ಸ್ವಲ್ಪ ಬಟಾಣಿ ಹಾಕಿ ಮಾಡಿದ್ದೀನಿ. ಇದಕ್ಕೆ ಪೊಟ್ಯಾಟೋಸ್ ಕೂಡ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಫೈನಲಿಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯುವಾಗ ಅಕ್ಕಿ ಎಲ್ಲ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಅದಾದಮೇಲೆ ಮುಚ್ಚಳ ಮುಚ್ಚಿಬಿಡೋದು ಅಷ್ಟೇ. ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ನೀವೆಲ್ಲರೂ ಮನೇಲಿ ಒನ್ ಟೈಮ್ ಟ್ರೈ ಮಾಡಿ. ರೆಸಿಪಿ ಬೇಕಿದ್ರೆ ಕೇಳಿ, ಬೇಕಿದ್ರೆ ರೆಸಿಪಿ ಹೇಳ್ದಿರ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ. ಸೊ ಇವತ್ತು ಸ್ವಲ್ಪ ಹರಿಬರಿಯಾಗಿ ಮಾಡಬೇಕಿತ್ತು, ದಟ್ಸ್ ವೈ. ಆ್ಯಂಡ್ ಅದ್ರ ಜೊತೆಗೆ ಪ್ರೊಮೋಗ್ರಾನೇಟ್ ರೈತಾ ಕೂಡ ಮಾಡಿದ್ದೆ. ಆ್ಯಂಡ್ ಎಲ್ಲ ಮಾಡಿ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋಷ್ಟು ಟೈಮ್ ಕೂಡ ಆಗಿತ್ತು. ಸೊ ಇವಾಗ ರೆಡಿ ಆಗೋ ಟೈಮ್. ಸೊ ಇವತ್ತು ನಾನು ಮತ್ತು ಯಶಿಕಾ ಯೂಸ್ ಮಾಡ್ತೀರಾ ಫೌಂಡೇಶನ್. ಆ್ಯಂಡ್ ಬೆಳಗ್ಗೆ ಕ್ವಿಕ್ಕಾಗಿ ಕಾಲೇಜ್ಗೆ ರೆಡಿ ಆಗೋವಾಗ ಯಾವುದನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ತಿದ್ದೀವಿ. ಸೊ ಎಸ್, ನಾವು ಯೂಸ್ ಮಾಡೋದು ಮಾಮಾ ಅರ್ತ್ಸ್ ಐಟ್ರಾ ಗ್ಲೋ ಫುಲ್ ಕವರೇಜ್ ಫೌಂಡೇಶನ್. ಸೊ ಈ ಫೌಂಡೇಶನ್ನಲ್ಲಿ ಬಂದುಬಿಟ್ಟು 6 ಡಿಫ್ರೆಂಟ್ ಶೇಡ್ಸ್ ಇರುತ್ತೆ. ಸೊ ಇದರಲ್ಲಿ ಎಲ್ಲ ಶೇಡ್ಸ್ನೂ ಕೂಡ ಓಪನ್ ಮಾಡಿಬಿಟ್ಟು ಯಾವ ಥರ ಕಾಣುತ್ತೆ ಅಂತ ಕೂಡ ಶೇರ್ ಮಾಡ್ತೀವಿ. ಆ್ಯಂಡ್ ಇದು ಬಂದುಬಿಟ್ಟು 3x ಇನ್ಸ್ಟೆಂಟ್ ಗ್ಲೋ 12 hours hydrating stay and enriched with vitamin C and turmeric. ಆ್ಯಂಡ್ ಇದು ಮೇಡ್ ಸೇಫ್ ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಆಗಿ ಕೂಡ ಇದೆ. ಸೊ ಇದರಲ್ಲಿ 6 ಶೇಡ್ಸ್ ಇದೆ ಅಂತ ಹೇಳಿದ್ನಲ್ಲ. ಫಸ್ಟ್ ಒನ್ ಇಸ್ ಐವರಿ ಗ್ಲೋ, ಸೆಕೆಂಡ್ ಒನ್ ಇಸ್ creamy glow, third one is nude glow, fourth one is sun glow, fifth one is beige glow and sixth one is caramel glow. ಇಂಡಿಯನ್ ಸ್ಕಿನ್ ಟೋನ್ಗೆ ಸೂಟ್ ಆಗೋ ಥರ ಈ ಫೌಂಡೇಶನ್ ಶೇಡ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. SPF 35 ಸನ್ ಪ್ರೊಟೆಕ್ಷನ್ ಕೂಡ ಇದೆ. ಈಗ ನಾವು ಫುಲ್ ಕವರೇಜ್ ಫೌಂಡೇಶನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮಾಮಾ ಅರ್ತ್ಸ್ ಪ್ರೈಮರ್ನ ಯೂಸ್ ಮಾಡಿಬಿಟ್ಟು ಸ್ಕಿನ್ನ ಪ್ರೆಪ್ ಮಾಡೋಣ. ಸೊ ಇದು ಬಂದುಬಿಟ್ಟು ತುಂಬ ಲೈಟ್ ವೇಟ್ ಆ್ಯಂಡ್ ಗ್ರೀಸಿ ಫ್ರೀ ಆಗಿದೆ. ಸೊ ಇದನ್ನು ನೀವು ಫೌಂಡೇಶನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅಪ್ಲೈ ಮಾಡ್ಬೋದು. ದಿಸ್ ಇಸ್ ವೆರಿ ಕ್ವಿಕ್ ಆ್ಯಂಡ್ ಈಸಿ ಟು ಅಪ್ಲೈ ಆನ್ ದ ಫೇಸ್. ಆ್ಯಂಡ್ ಸ್ಕಿನ್ನ ಪ್ರಿಪೇರ್ ಮಾಡ್ಕೊಬೋದು ಈ ಒಂದು ಪ್ರೈಮರ್ನ ಅಪ್ಲೈ ಮಾಡಿಬಿಟ್ಟು. ಸ್ಕಿನ್ ಇಸ್ ಆಲ್ ಪ್ರಿಪೇರ್ಡ್ ಟು ಅಪ್ಲೈ ದ ಫುಲ್ ಕವರೇಜ್ ಫೌಂಡೇಶನ್. ಸೊ ಫೌಂಡೇಶನ್ ಅಲ್ಲಿ ಟರ್ಮರಿಕ್ ಆ್ಯಂಡ್ ವಿಟಮಿನ್ ಸಿ ಯೂಸ್ ಮಾಡಿರೋದ್ರಿಂದ ಟರ್ಮರಿಕ್ ಇಟ್ ಹೆಲ್ಪ್ಸ್ ಟು ಬ್ರೈಟನ್ ಸ್ಕಿನ್ ಆ್ಯಂಡ್ ವಿಟಮಿನ್ ಸಿ ರಿಲೀವ್ಸ್ ನ್ಯಾಚುರಲ್ ಗ್ಲೋ. ಆ್ಯಂಡ್ ಇದು ಲೈಟ್ ವೆಯ್ಟ್ ನಾನ್ ಗ್ರೀಸಿ ಫಾರ್ಮುಲಲ್ಲಿರುತ್ತೆ. ಇಲ್ಲಿ ಯೂಸ್ ಮಾಡ್ತಿರೋ ಶೇಡ್ 3 ನ್ಯೂಡ್ ಗ್ಲೋ ಅಂತ. ಸೊ ನಿಮಗೂ ಈ ಪ್ರಾಡಕ್ಟ್ ಬೇಕಂದರೆ ನಾನು ಕೂಪನ್ ಕೋಡ್ನ ಯೂಸ್ ಮಾಡ್ಬೋದು. SPURTHI 2024 ಅಂತ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 20% ಆಫ್ ಸಿಗುತ್ತೆ ಆನ್ ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್. ಆ್ಯಂಡ್ ಈ ಪ್ರಾಡಕ್ಟ್ಸ್ ಎಲ್ಲ ಕೂಡ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಮಾಮಾ ಅರ್ತ್ ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪಲ್ ಅವೈಲಬಲ್ ಇದೆ. ಆ್ಯಂಡ್ ಮಾಮಾ ಅರ್ತ್ ಇಸ್ ಪ್ಲಾಸ್ಟಿಕ್ ಪಾಸಿಟಿವ್ ಆ್ಯಂಡ್ ಇಂಡಿಯನ್ ಬ್ರ್ಯಾಂಡ್. ಮಾಮಾ ಅರ್ತ್ ಪ್ರಾಡಕ್ಟ್ ಆಫ್ಲೈನ್ ಸ್ಟೋರ್ಸ್ ಅಲ್ಲಿ ಕೂಡ ಅವೈಲಬಲ್ ಇದೆ. ಯು ಕ್ಯಾನ್ ಸ್ಪಾಟ್ ದೆಮ್ ನಿಯರ್ ಬೈ ಸ್ಟೋರ್ಸ್. ಮಾಮಾ ಅರ್ತ್ ಲಿಸನ್ಸ್ ಟು ಯು. ಸೊ ಯೂಸ್ ದ ಪ್ರಾಡಕ್ಟ್ ಆ್ಯಂಡ್ ಶೇರ್ ದ ಫೀಡ್ಬ್ಯಾಕ್. ದೇ ಹ್ಯಾವ್ ಇಂಪ್ರೂವ್ಡ್ their onion shampoo based on your input. Plus they are always upgrading their products through research and innovations for better quality. And Mama Earth has launched their official app. Users get easy access, sale ಬಗ್ಗೆ ಮತ್ತು ಡಿಸ್ಕೌಂಟ್ ಬಗ್ಗೆ ತಿಳಿಯುತ್ತೆ ಅಂತ. ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಎವ್ರಿ ಡೇ ಮೇಕಪ್ಗೆ ಇದನ್ನು ಯೂಸ್ ಮಾಡ್ಬೋದು. ಸೊ ಮೇಕ್ ಶೋರ್ ಯು ಚೆಕ್ ದ ಟ್ಯಾಗ್ಡ್ ಪ್ರಾಡಕ್ಟ್ಸ್ ಇನ್ ದ ಡಿಸ್ಕ್ರಿಪ್ಷನ್. ಇವತ್ತು ಬೆಳಗ್ಗೆ ಮಾಡಿದ ಮಶ್ರೂಮ್ ಪಲಾವ್ ಆರ್ ಬಿರಿಯಾನಿ ವಾಟ್ ಎವರ್ ಅದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಸೊ ಹಾಗೆ ಆನ್ ದ ವೇ ಹೋಗುವಾಗ ನಾನು ಕೂಡ ತಿಂದೆ. ಆ್ಯಂಡ್ ಕಾಲೇಜಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಮನೆಗೆ ಬರುವಾಗ ವೆಜಿಟೇಬಲ್ಸ್ ಎಲ್ಲ ಶಾಪ್ ಮಾಡೋದಿತ್ತು. ಸೊ ಅದನ್ನೆಲ್ಲ ಶಾಪ್ ಮಾಡ್ತಿದ್ವಿ ನಾನು ನಿತಿನ್ ಇಬ್ಬರು ಕೂಡ. ಆ್ಯಂಡ್ ಹೋಲ್ ವೀಕ್ಗೆ ಎಷ್ಟು ವೆಜಿಟೇಬಲ್ಸ್ ಬೇಕೋ ಅಷ್ಟೆಲ್ಲ ತೊಗೊಂಡು ಹೋಗ್ತೀವಿ. ನಾವು ಬರೀ ನಾನ್ ವೆಜ್ ಎಲ್ಲ ವೆಜಿಟೇಬಲ್ಸ್ನ ಕೂಡ ತಿಂತೀವಿ ಗೈಸ್. ಹಾಯ್ ಅಣ್ಣ. ಅದೆಲ್ಲ ನಿಮ್ದಾ? 1 2 3 4 5 6 7 ಸ್ಫೂರ್ತಿ ಒಂದೇ ಮನೆ. ಸ್ಫೂರ್ತಿ ನಮ್ಮ
ಬರ್ತೈತಿ. ಯಶಿಕಾ ನಡ್ಕೋ. ಫುಲ್ಲು ಸ್ಪೆಷಲ್ಸ್. ಇಲ್ಲ ಹೋಗು. ಯೂಶ್ವಲಿ ತೊಗೊಳೋ ವೆಜಿಟೇಬಲ್ಸ್ಗಿಂತ ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ನ ತೊಗೊಂಡಿದ್ದೆ ಬಿಕಾಸ್ ಫ್ರೆಶ್ಶಾಗಿ ಎಲ್ಲ ಚೆನ್ನಾಗಿ ಕಾಣಿಸ್ತು. ಜಾಸ್ತಿ ಕಡಿಮೆ ನಾನು ಈ ಥರ ಹೋಗ್ಬಿಟ್ಟು ವೆಜಿಟೇಬಲ್ಸ್ನ ತರೋದು. ಯಾವಾಗಾದರೂ ಹಾಲಿಡೇಸ್ ಇದ್ದರೆ ಅಥವಾ ನನಗೆ ಯಾವಾಗಾದರೂ ಹೋಗಬೇಕು ತೊಗೊಂಬರಬೇಕು ಅಂತ ಅನಿಸಿದ್ರೆ ಮಾತ್ರ ಹೋಗೋದು. ಆ್ಯಂಡ್ ಇವತ್ತು ತುಂಬ ಫ್ರೆಶ್, ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡೆ. ಇದು ಆಲ್ಮೋಸ್ಟ್ 15 to 20 ಡೇಸ್ ಆರಾಮಾಗಿ ಬರುತ್ತೆ. ಆ್ಯಂಡ್ ನೋಡಿದ್ರೆ ಮಶ್ರೂಮ್, ಕಾರ್ನ್, ಆಮೇಲೆ ಪನ್ನೀರ್, ಆಮೇಲೆ ಕಾಲಿಫ್ಲವರ್ ಇದೆಲ್ಲ ತೊಗೊಂಡಿದ್ದೀನಿ. ಬಿಕಾಸ್ ಎಲ್ಲರಿಗೂ ಎಲ್ಲ ವೆಜಿಟೇಬಲ್ಸ್ ಇಷ್ಟ ಆಗಲ್ಲ ನಮ್ಮ ಮನೇಲಿ. ಪಾಪು ಸೋನು ಅಂತೂ ತುಂಬ ಸೆಲೆಕ್ಟಿವ್. ಸೊ ಅದಕ್ಕೆ ಅವರು ಕೂಡ ತಿನ್ನಲಿ ಅಂತ ಅಂದ್ಬಿಟ್ಟು ಆ್ಯಂಡ್ ಈಗ ಮನೆಗೆ ಹೋಗ್ತಿದ್ದೀವಿ. ಆ್ಯಂಡ್ ನಮ್ಮ ಮಮ್ಮಿಗಂತೂ ತುಂಬ ಖುಷಿ ಆಯಿತು ಎಲ್ಲ ವೆಜಿಟೇಬಲ್ಸ್ನ ನೋಡಿ. ಬಿಕಾಸ್ ಎಲ್ಲ ಫ್ರೆಶ್ಶಾಗಿ ಚೆನ್ನಾಗಿ ಚಾಯ್ಸ್ ಮಾಡಿ ತರ್ತೀನಿ ನಾನು. ಬಿಕಾಸ್ ನಮ್ಮ ಮನೆಗೆ ಯಾವ ಥರ ನಮ್ಗೆ ಇಷ್ಟ ಆಗುತ್ತೆ ಅಂತ ನೋಡ್ತಾ ಇರ್ತೀನಿ. ನಮ್ಮ ಮನೇಲಿರೋ ಹೆಲ್ಪ್ಸ್ಗೆಲ್ಲ ಹೇಳಿಬಿಟ್ಟು ಅವರೆಲ್ಲ ತುಂಬ ಚಿಕ್ಕದು ಅಥವಾ ಚೆನ್ನಾಗೇ ಇರೋಲ್ಲ, ಎಲ್ಲ ಬಾಳೋಗಿರೋದನ್ನೆಲ್ಲ ತರ್ತಾರೆ. ಅವ್ರಿಗೆ ಗೊತ್ತಾಗುತ್ತೋ ಗೊತ್ತಾಗಲ್ವೋ, ನಮಗೆ ಗೊತ್ತಾಗಲ್ಲ ಒಂದೊಂದು ಟೈಮ್. ಅದಕ್ಕೆ ತುಂಬ ಕಮ್ಮಿ ನಾವು ತರಕಾರಿ ಎಲ್ಲ ಅವ್ರ ಕೈಯಲ್ಲಿ ತರಿಸೋದು. ಸೊ ಅದಕ್ಕೆ ಇವತ್ತು ನಮ್ಮ ಮಮ್ಮಿ ಫುಲ್ ಖುಷಿ ಆಗ್ಬಿಟ್ಟು ಎಲ್ಲದನ್ನು ಹಂಗೆ ಆರ್ಗನೈಸ್ ಮಾಡಿ ಇಟ್ಟರು. ಈಗ ಕಿಚನ್ಗೋಸ್ಕರ ಅಮೆಝಾನಿಂದ ಕೆಲವೊಂದು ಕಿಚನ್ ಅಪ್ಲಯನ್ಸಸ್ ಆ್ಯಂಡ್ ಸ್ಟೋರೇಜ್ ಬಾಕ್ಸಸ್ನೆಲ್ಲದನ್ನು ತರಿಸಿದ್ದೀನಿ. ಸೊ ಅದರದ್ದು ಕೂಡ ಹಾಲ್ ವೀಡಿಯೋನ ಮಾಡಿದ್ದೀವಿ ನಾನು ನಮ್ಮ ಮಮ್ಮಿ ಇಬ್ಬರು ಸೇರಿಕೊಂಡು. ಸೊ ಅದನ್ನು ಕೂಡ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಅದು ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ಆಗಿ ಅನಿಸುತ್ತೆ. ಆ್ಯಂಡ್ ಈ ಥರ ಕೆಲವೊಂದು ಐಟಮ್ಸ್ ಲೈಕ್ ವೆಜಿಟೇಬಲ್ಸ್ ಸ್ವಲ್ಪ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನೆಲ್ಲ ಈ ಥರ ಕವರಲ್ಲಿ ಹಾಕಿ ಇಡ್ತಾರೆ. ಆ್ಯಂಡ್ ಯೂಶ್ವಲಿ ಪ್ಲಾಸ್ಟಿಕ್ನೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಬ್ಯಾಗಲ್ಲಿ ಹಾಕಿಬಿಟ್ಟು ಇಡೋದು ಇಸ್ ಆಲ್ ಓಕೆ. ಆ್ಯಂಡ್ ನಾನು ಜ್ಯೂಸ್ ಕೂಡ ತಂದಿದ್ದೆ, ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮ ಮಮ್ಮಿ. ಆ್ಯಂಡ್ ಇವಾಗ ಬಂದುಬಿಟ್ಟು ಸ್ನ್ಯಾಕ್ಸ್ಗಂತ ನಾನಿಲ್ಲಿ ಕಾಲಿಫ್ಲವರಲ್ಲಿ 65 ಮಾಡ್ತಿದ್ದೀನಿ. ಗೋಬಿ 65 ಅಂತ ಕೂಡ ಹೇಳ್ಬೋದು. ನಮ್ಮ ಮನೇಲಿ ತುಂಬ ಕಮ್ಮಿ ಲೈಕ್ ಹೊರಗಡೆ ನಾವು ತಿನ್ನೋದು ಗೋಬಿ ಮಂಚೂರಿ ಆರ್ ಕಾಲಿಫ್ಲವರ್ ಮಂಚೂರಿ ಅದೆಲ್ಲ ನಾವು ತಿನ್ನೋದೇ ಇಲ್ಲ. ಬಿಕಾಸ್ ತುಂಬ ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು. ಬಿಕಾಸ್ ಇದರಲ್ಲಿ ಜರ್ಮ್ಸ್ ಎಲ್ಲ ಇರುತ್ತೆ ಆ್ಯಂಡ್ ಹೊರಗಡೆ ಎಷ್ಟು ಕ್ಲೀನಾಗಿ ಮಾಡಿರ್ತಾರಲ್ವ ಅದಕ್ಕೆ. ಸೊ ಇವಾಗ ನಾನೇ ಮಾಡ್ತಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಅದು ಕುದಿಯೋವಾಗ ಕಾಲಿಫ್ಲವರ್ನೆಲ್ಲ ಹಾಕೊಬೋದು. ಸೊ ಕಾಲಿಫ್ಲವರ್ನೆಲ್ಲ ಹಾಕಿ ಒಂದು 5 to 10 ಮಿನಿಟ್ಸ್ ಬಿಟ್ಬಿಟ್ಟು ಅದಾದಮೇಲೆ ತೆಗೆದುಬಿಡ್ಬೇಕು. 5 to 10 ಅಲ್ಲ, 5 to 7 to 8 ಮಿನಿಟ್ಸ್ ಹಂಗೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದೆ ಅಂದಾಗ ತೆಗೆದುಬಿಟ್ಟು ಇನ್ನೊಂದು ಟೈಮ್ ಕ್ಲೀನಾಗಿ ವಾಶ್ ಮಾಡಿದ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್, ಅದಾದಮೇಲೆ ಸೋಯಾ ಸಾಸ್, ಚಿಲ್ಲಿ ಸಾಸ್, ಸ್ವಲ್ಪ ಟೊಮೆಟೊ ಕೆಚಪ್ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಈ ಸಾಸಸ್ನೆಲ್ಲ ಆಪ್ಷನಲ್, ನಿಮಗೆ ಬೇಕಿದ್ರೆ ಯೂಸ್ ಮಾಡ್ಬೋದು. ನಾನು ಅಜಿನೋಮೋಟೊ ಅಥವಾ ಫುಡ್ ಕಲರ್ ಅದನ್ನೆಲ್ಲ ನಾನೇನು ಯೂಸ್ ಮಾಡಲ್ಲ. ಇದನ್ನೇ ಮಾತ್ರ ನಾನು ಯೂಸ್ ಮಾಡೋದು. ಆಬ್ವಿಯಸ್ಲಿ ಸಾಸಲ್ಲೂ ಸ್ವಲ್ಪ ಎಲ್ಲ ಆರ್ಟಿಫಿಷಿಯಲ್ ಫ್ಲೇವರ್ಸ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಬಟ್ ಸ್ಟಿಲ್ ಅವಾಯ್ಡ್ ಮಾಡೋಕ್ಕಾಗಲ್ವಲ್ಲ. ಎಲ್ಲದನ್ನು ಕಟ್ ಆನ್ ಮಾಡಬೇಕಂದ್ರೆ ಇಟ್ ಇಸ್ ರಿಯಲಿ ನಾಟ್ ಸೋ ಈಸಿ. ಸೊ ಇಲ್ಲಿ ಸ್ವಲ್ಪ ಚಿಲ್ಲೀಸ್, ಅದಾದಮೇಲೆ ಸ್ವಲ್ಪ ಕರಿಬೇವು ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ಎಲ್ಲ ಸ್ಪೈಸಸ್ ಪೌಡರ್ಸ್ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಹಾಕ್ಕೊಳ್ಳಿ. ಇನ್ನು ಪೆಪ್ಪರ್ ಹಾಕೊಬೋದು, ಯಾವುದಾದ್ರೂ ಹಾಕೊಬೋದು. ಆ್ಯಂಡ್ ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಜಿಂಜರ್ ಗಾರ್ಲಿಕ್ನ ಕ್ರಷ್ ಮಾಡಿ ಅದನ್ನು ಯೂಸ್ ಮಾಡಿಲ್ಲ. ಸೊ ನಿಮಗೆ ಬೇಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಇನ್ನು ಬೇರೆ ಏನಾದರೂ ಇಂಗ್ರೀಡಿಯೆಂಟ್ಸ್ ನಿಮಗೆ ಬೇಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ನಿಮ್ಗೆ ಹೆಂಗೆ ಬೇಕೋ ಅಂತ ಕಸ್ಟಮೈಸ್ ಮಾಡ್ಕೊಬೋದು. ಸಿಂಪಲಾಗಿ ಈವ್ನಿಂಗ್ ಟೈಮ್ ಏನಾದರೂ ಕ್ರಂಚಿಯಾಗಿ ಸ್ನ್ಯಾಕ್ಸ್ ಬೇಕು ಅಂದಾಗ ಹೊರಗಡೆಯಿಂದ ತರಿಸ್ಕೊಳೋದಕ್ಕಿಂತ ಮನೆಯಲ್ಲೇ ತುಂಬ ಚೆನ್ನಾಗಿ ಹೈಜೀನಾಗಿ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ನಾನು ಒಂದು 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಆ್ಯಂಡ್ 3 ಸ್ಪೂನ್ ಆಗೋಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ. ಆಲ್ ಪರ್ಪಸ್ ಫ್ಲವರ್ ಅಂತಾರಲ್ಲ ಅದನ್ನು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಎಣ್ಣೆನ ಹಾಕೊತಿದ್ದೀನಿ, ಒಂದು 2 ರಿಂದ 3 ಸ್ಪೂನ್. ಸೊ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ. ಸೊ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ನೀರು ಲೈಕ್ ಸುಮ್ಮನೆ ಚಿಮುಕ್ಸ್ಬೇಕು ಅಷ್ಟೇ. ಸುಮ್ಮನೆ ಚಿಮುಕ್ಸ್ಬಿಟ್ಟು ನೀರನ್ನ ಮಿಕ್ಸ್ ಮಾಡ್ಕೊಬೇಕು. ಆಗ ಎಲ್ಲ ಕಾಲಿಫ್ಲವರ್ ಪೀಸಸ್ ಏನಿದೆ ಅದಕ್ಕೆ ಚೆನ್ನಾಗಿ ಬೈಂಡ್ ಆಗುತ್ತೆ, ಕ್ಲೀನಾಗಿ ಕವರ್ ಆಗುತ್ತೆ. ಇದನ್ನು ಬಿಸಿ ಎಣ್ಣೆಗೆ ಹಾಕೊಬೋದು. ಸೊ ಇದನ್ನು ಬಿಸಿ ಇರಬೇಕು ಎಣ್ಣೆ, ಲೈಕ್ ಫುಲ್ ಪೈಪಿಂಗ್ ಹಾಟ್ ಆಯಿಲಲ್ಲಿ ಕ್ಲೀನಾಗಿ ಕಾಲಿಫ್ಲವರ್ಸ್ನ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಇಡಬೇಕು. ಸೊ ಆಗ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ, ಹೊರಗಡೆ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿರೋ ಲೇಯರ್ ಬರುತ್ತೆ. ಸೊ ನಾನಿಲ್ಲಿ ಡಬಲ್ ಫ್ರೈ ಮಾಡ್ತೀನಿ. ಸೊ ಏನಂತಂದರೆ ಫಸ್ಟ್ 70% ಆಗೋಷ್ಟು ಕುಕ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಬಿಡೋದು. ಅದಾದಮೇಲೆ ಅದೊಂದು ಸ್ವಲ್ಪ ರೂಮ್ ಟೆಂಪ್ರೇಚರ್ ಬರ್ತಿದೆ ಅನ್ನೋವಾಗ ಆಯಿಲ್ನ ಜಾಸ್ತಿ ಹೀಟ್ ಮಾಡಬೇಕು. ಈಗ ಒಂದು ಸ್ವಲ್ಪ
ಸ್ವಲ್ಪ ಮೀಡಿಯಮ್ ಆಗಿ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಮೀಡಿಯಮ್ ಫ್ಲೇಮಲ್ಲಿ ಆಯಿಲ್ನ. ಸೊ ನಾವು ನೆಕ್ಸ್ಟ್ ಟೈಮ್ ಲೈಕ್ ಸೆಕೆಂಡ್ ಟೈಮ್ ಫ್ರೈ ಮಾಡುವಾಗ ಸೂಪರ್ ಹಾಟ್ ಆಗಿರಬೇಕು ಆಯಿಲ್, ಪೈಪಿಂಗ್ ಹಾಟ್ ಆಯಿಲ್ ಅಂತಾರಲ್ಲ ಆ ಥರ ಇರಬೇಕು. ಸೊ ಹೈ ಫ್ಲೇಮಲ್ಲಿ ಈ ಕಾಲಿಫ್ಲವರ್ಸ್ನೆಲ್ಲ ಹಾಕ್ಬಿಟ್ಟು ಹೈ ಫ್ಲೇಮಲ್ಲೇ ಬೇಗ ಜಸ್ಟ್ 2 to 3 ಮಿನಿಟ್ಸ್ ಬಿಟ್ಬಿಟ್ಟು ತೆಗೆದುಬಿಡ್ಬೇಕು. ಹಾಗೆ ಆಗ ಕ್ರಿಸ್ಪಿಯಾಗಿ ಚೆನ್ನಾಗಾಗಿರುತ್ತೆ. ನಾನು ಆಮೇಲೆ ನಿಮಗೆ ಫೈನಲ್ ರಿಸಲ್ಟಲ್ಲಿ ಅದು ಎಷ್ಟು ಕರುಮ್ ಅಂತಿದೆ, ಎಷ್ಟು ಕ್ರಂಚಿ ಆ್ಯಂಡ್ ಕ್ರಿಸ್ಪಿಯಾಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೊ ಇಫ್ ಯು ಕ್ಯಾನ್ ಸಿ ಹಿಯರ್ ಫುಲ್ ಬಿಸಿಯಾಗಿರೋ ಆಯಿಲಲ್ಲಿ ಆಲ್ರೆಡಿ ನಾವು 70% ಬೇಯಿಸ್ಕೊಂಡಿರೋ ಕಾಲಿಫ್ಲವರ್ 65 ಪೀಸಸ್ನೆಲ್ಲ ತಿರ್ಗಾ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ತಗೊಂಡು ಬಿಡ್ತಿದ್ದೀನಿ. ಸೊ ಇದನ್ನು ಹಾಗೆ ಕೂಡ ತಿನ್ಬೋದು. ಇದು 65 ಆಗಿರೋದ್ರಿಂದ ಹಾಗೆ ತಿನ್ಬೋದು. ಇಲ್ಲ ನಮಗೆ ಇನ್ನೊಂದು ಸ್ವಲ್ಪ ಸಾಸಿಯಾಗಿ ಚೆನ್ನಾಗಿರಬೇಕು ಲೈಕ್ ಗೋಬಿ ಮಂಚೂರಿಯೋ ಗೋಬಿ ಚಿಲ್ಲಿ ಅಂತ ಅಂದರೆ ಇದಕ್ಕೆ ಇನ್ನೂ ಸ್ವಲ್ಪ ಸಾಸಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸಾಟೆ ಮಾಡ್ಕೊಬೋದು, ಸ್ವಲ್ಪ ಬೆಲ್ ಪೆಪ್ಪರ್ಸ್ ಎಲ್ಲ ಹಾಕ್ಬಿಟ್ಟು. ಸೊ ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಮಾಡ್ಕೊಬೋದು. ಸೊ ಈವ್ನಿಂಗ್ ಕ್ವಿಕ್ಕಾಗಿ ಈಸಿಯಾಗಿ ಈ ಥರ ಎಲ್ಲ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಈಗ ಮಾನ್ಸೂನ್ ಸೀಸನಲ್ಲಿ ಸೂಪರಾಗಿರುತ್ತೆ. ಫುಲ್ ಜಿಡಿ ಮಳೆಯಲ್ಲಿ ಎಲ್ಲ ಕ್ಲೈಮೇಟ್ ಚೆನ್ನಾಗಿರೋದ್ರಿಂದ. ಆ್ಯಂಡ್ ಯು ಕ್ಯಾನ್ ಹಿಯರ್ ದ ಕ್ರಿಸ್ಪಿ ಸೌಂಡ್. ಸಖತ್ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಚಾಟ್ ಮಸಾಲ ಅಥವಾ ಪೆಪ್ಪರ್ ಇಲ್ಲ ಪೆರಿ ಮಸಾಲ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಹಾಕೊಬೋದು. ಚಾಟ್ ಮಸಾಲ ಅಂದರೆ ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಲೈಮ್ ಆ್ಯಂಡ್ ಸ್ಲೈಸ್ಡ್ ಅನಿಯನ್ಸ್ನ ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಕಬಾಬ್ ಥರನೇ ಟೇಸ್ಟ್ ಇರುತ್ತೆ. ನೀವು ಟ್ರೈ ಮಾಡ್ಬೋದು ನಿಮ್ಮ ಮನೆಯಲ್ಲಿ. ಆ್ಯಂಡ್ that's it for today's vlog. If you like this vlog, make sure to like, share, comment and subscribe to my channel. Meet you all in another interesting vlog. Until then, take care. Bye-bye. Thanks for watching.